ಸಾಧಕರು ಟಿ.ಕೆ. ಪ್ರಭಾಕರ್. ಚಿತ್ರದುರ್ಗ ಜಿಲ್ಲೆಯ ಸಜ್ಜನಕೆರೆ ಗ್ರಾಮದಲ್ಲಿ ಜನಿಸಿದ ಡಾಕ್ಟರ್ ಟಿ.ಕೆ. ಪ್ರಭಾಕರ್ ಶೆಟ್ಟಿ ಕೃಷಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಬೆಂಗಳೂರು ಕೃಷಿ ವಿವಿಯಲ್ಲಿ ಡಾಕ್ಟರೇಟ್ ಕೂಡ ಪಡೆದರು. ಧಾರವಾಡದಲ್ಲಿ ಬೋಧಕರಾಗಿ ಹಾಗೂ 1975ರಲ್ಲಿ ಕ್ಷೇತ್ರಾಧೀಕ್ಷಕರಾಗಿ ಸೇವೆ ಆರಂಭಿಸಿದರು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ 2009ರಲ್ಲಿ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕರಾಗಿ ನಿವೃತ್ತಿಯಾದರು. ನಂತರ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಲ್ಲಿ 4 ವರ್ಷ ಹಾಗೂ ತೋಟಗಾರಿಕೆ ಇಲಾಖೆಯಲ್ಲಿ 2 ವರ್ಷ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ರು. ಪ್ಲಸ್ ಟ್ರಸ್ಟ್ ಎಂಬ ಸರ್ಕಾರೇತರ ಸಂಸ್ಥೆಯನ್ನು ಪ್ರಾರಂಭಿಸಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸುಸ್ಥಿರ ಉತ್ಪಾದನೆಯಲ್ಲಿ ಸ್ವಾಭಾವಿಕ ಸಂಪನ್ಮೂಲಗಳ ಸದ್ಬಳಕೆ, ಸಮಗ್ರ ಕೃಷಿ, ಬೀಜೋತ್ಪಾದನೆ, ಕೃಷಿಯಲ್ಲಿ ನೀರಿನ ಸದ್ಬಳಕೆ ಇತ್ಯಾದಿ ತಾಂತ್ರಿಕತೆಗಳನ್ನ ಅಭಿವೃದ್ಧಿ ಕುರಿತಂತೆ ಇವರ ಕಾರ್ಯಗಳು ಜನಪ್ರಿಯವಾಗಿವೆ. ತಂಬಾಕುಗೆ ಪರ್ಯಾಯ ಬೆಳೆ ಭತ್ತದಲ್ಲಿ ಮೀನಿನ ಸಮಗ್ರ ಕೃಷಿ, ದಕ್ಷಿಣ ಕರ್ನಾಟಕದ 17 ಜಿಲ್ಲೆಯ 8,631 ಜಿಲ್ಲಾ ಪಂಚಾಯತ್ ಕೆರೆಗಳ ಸದ್ಬಳಕೆಗೆ ರೂಪರೇಷೆಯಲ್ಲಿ ಡಾಕ್ಟರ್ ಟಿ.ಕೆ. ಪ್ರಭಾಕರ್ ಶೆಟ್ಟಿಯವರ ಪ್ರಮುಖ ಪಾತ್ರವಿದೆ. ಕೃಷಿಯಲ್ಲಿ ನಾವು ಮಾಡಿರ್ತಕ್ಕಂಥ ಸಾಧನೆಗೆ ಕೊಟ್ಟಿರುವ ಒಂದು ಪ್ರಶಸ್ತಿ ನಿಜವಾಗೂ ಹೆಮ್ಮೆ ತರುವಂತಹ ಸಮಯ.